ಬಸವರಾಜ ಬೊಮ್ಮಾಯಿ ಪಿಎ ಚಂದ್ರು ಅವರ ಪುತ್ರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ನೇಣಿಗೆ ಶರಣಾಗಿರುವಂತಹ ಚಂದ್ರು ಅವರ ಪುತ್ರ ಹೇಮಂತ್ ಬೆಂಗಳೂರಿನ ಸಂಜಯ್ ನಗರದ ಆ ಬಳಿಯಲ್ಲಿ ನಡೆದಿರುವಂತಹ ಘಟನೆ. ಬಸವರಾಜ ಬೊಮ್ಮಾಯಿ ಪಿಎ ಚಂದ್ರು ಪುತ್ರ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಮಾದೆಯಲ್ಲಿ ನೇಣಿಗೆ ಶರಣಾಗಿರುವಂತಹ ಚಂದ್ರು ಪುತ್ರ ಹೇಮಂತ್ ಬೆಂಗಳೂರಿನ ಸಂಜಯ್ ನಗರದ ಲೊಟ್ಟೆಗೊಲ್ಲರ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನಾ ಸ್ಥಳಕ್ಕೆ ಸಂಜಯ್ ನಗರದ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಶವವನ್ನು ಕಳಿಸಿಕೊಳ್ಳಲಾಗಿದೆ. ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಶವವನ್ನು ರವಾನೆ ಮಾಡಲಾಗಿದೆ. ಆತ್ಮಹತ್ಯೆಗೆ ಕಾರಣದ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರುವಂತಹ ಪೊಲೀಸರು ಸಂಜಯ್ ನಗರ ಪೊಲೀಸರಿಂದ ಪರಿಶೀಲನೆ ಮುಂದುವರೆದಿದೆ. ಎಸ್ ವೀಕ್ಷಕರೇ, ಬಸವರಾಜ ಬೊಮ್ಮಾಯಿಯವರ ಪಿಎ ಚಂದ್ರು ಅಂತ ಹೇಳಿ ಆತನ ಹೆಸರು. ಆತನ ಮಗ ಹೇಮಂತ್ ಅಂತ ಹೇಳಿ ನೇಣಿಗೆ ಶರಣಾಗಿರುವಂತಹ ಹುಡುಗ. ಏನಾಗಿತ್ತೋ ಏನೋ, ವಯಸ್ಸು ಆ ರೀತಿಯೇ ಇರ್ತವೆ. ಚಿಕ್ಕ ಹುಡುಗರು, ಅವರಿಗೆ ತಪ್ಪು ಸರಿ ಏನು ಗೊತ್ತಾಗೋದಿಲ್ಲ. ಬೆಂಗಳೂರು ಸಂಜಯ್ ನಗರದ ಲೊಟ್ಟೆಗೊಲ್ಲರ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಬೆಳಗ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮ ರಿಪೋರ್ಟರ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ. ಕಾರಣ ಏನಾಗಿರಬಹುದು ಅಂತ ಪೊಲೀಸರ ಜೊತೆಯಲ್ಲಿ ಕೇಳ್ತಾ ಇರುವಂಥದ್ದು. ಇನ್ನು ಪೊಲೀಸರು ತಪಾಸಣೆಯನ್ನು ನಡೆಸಬೇಕಾಗಿದೆ. ತಪಾಸಣೆ ನಡೆಸಿದ ಮೇಲೆ, ಪರಿಶೀಲನೆಯನ್ನು ನಡೆಸಿದ ಮೇಲೆ ಗೊತ್ತಾಗಬೇಕಾಗಿದೆ ಯಾಕಾಗಿ ಆತ ಪ್ರಾಣವನ್ನು ಕಳೆದುಕೊಂಡ ಅಂತ. ನಾವು ಒಂದೆರಡು ನಿಮಿಷ ಯೋಚನೆ ಮಾಡಿ, ಅಪ್ಪ ಅಮ್ಮ ನಮಗೋಸ್ಕರ ಪ್ರಾಣ ಕೊಡಲಿಕ್ಕೆ ರೆಡಿಯಾಗಿರ್ತಾರೆ ನೋಡಿ. ಚಿಕ್ಕ ಹುಡುಗ, ಚಿಕ್ಕ ವಯಸ್ಸು ನೋಡ್ತಾ ಇರ್ಬೋದು. ಪಾಪ 18-19 ಆಗಿರುತ್ತೆ ಅಂದ್ಕೊಳ್ತೀನಿ, ಅದಕ್ಕೂ ಕಮ್ಮಿನೋ ಗೊತ್ತಿಲ್ಲ. ಸೊ ಈ ರೀತಿಯಾಗಿರುವಂತಹ ಹುಡುಗ ಏನೋ ನೋವು ಪ್ರಾಬ್ಲಮ್ಮೋ ಏನೋ ಆಗಿರುತ್ತೆ, ನೇಣು ಹಾಕ್ಕೊಂಡಿರ್ತಾರೆ. ಹುಡುಗರ ನೋಡ್ಕೊಳ್ಳಿ, ನೇಣು ಹಾಕೊಳ್ಬೇಕಾದ್ರೆ ಅಪ್ಪ ಅಮ್ಮನ ಯೋಚನೆ ಮಾಡಿ. ಹಾಗೆ ಇವತ್ತಿಗೆ ನೀವು ತೀರ್ಕೊಂಡು ಬಿಡ್ಬೋದು, ನೇಣು ಹಾಕ್ಕೊಂಡು ಬಿಡ್ಬೋದು, ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ಬೋದು. ಆದರೆ ಇದು ನೋವಿರುತ್ತಲ್ಲ, ಈ ನೋವು ನಿಮ್ಮ ಅಪ್ಪ ಅಮ್ಮಂಗೆ ಜಾಸ್ತಿ ಕಾಡ್ತಾ ಇರುತ್ತೆ. ಹೇಳಿಕೆಗಳಿದ್ದಾವಂತೆ, ನೋಡ್ಕೊಂಬನ್ನಿ. ವಾರ್ತೆಯಲ್ಲಿ ಈ ದಿವಸ ಒಂದು UDR ಪ್ರಕರಣ ದಾಖಲಾಗಿದೆ. ಶ್ರೀ HC ಚಂದ್ರು ಅನ್ನೋರು ದೂರನ್ನು ಕೊಟ್ಟಿದ್ದಾರೆ. ಇದರ ಪ್ರಮುಖ ಸಾರಾಂಶ ಏನಂತಂದರೆ, ತಮ್ಮ ಮಗ ಹೇಮಂತ್ ಅನ್ನೋರು ಸುಮಾರು 22 ವರ್ಷ BCom ಓದ್ತಾ ಇದ್ದಾರೆ MES ಕಾಲೇಜ್ನಲ್ಲಿ. ಇವರು ನಿನ್ನೆ ರಾತ್ರಿ ಪ್ಯಾನ್ಗೆ ವೇಲನ್ನು ಬಗೆದು, ವೇಲ್ ಸಹಾಯದಿಂದ ಪ್ಯಾನ್ಗೆ ಹ್ಯಾಂಗ್ ಮಾಡಿಕೊಂಡು ಡೆತ್ ಆಗಿದ್ದಾರೆ. ಇದರ ಕಾರಣ ಏನಂತಂದರೆ, ಅವರು ಮಗಳಿಗೆ ಹೆಚ್ಚಿಗೆ ಪ್ರೀತಿ ಮಾಡ್ತಾ ಇದ್ದಾರೆ, ತನಗೇನು ಕೊಡಿಸ್ತಾ ಇಲ್ಲ ಅಂತೇಳಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ. ಸೊ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಏನು ವಿಚಾರ ಸರ್, ಯಾವ ವಿಚಾರ ಕೇಳ್ತಾರೆ ಅಂದರೆ, ನಿನ್ನೆ ಸಾಯಂಕಾಲ 7:30 ಗಂಟೆ ಸುಮಾರಿಗೆ ಅಂದರೆ ಮಗಳಿಗೇನೋ ಸ್ವಲ್ಪ ಕಿವಿಯಲ್ಲೆಲ್ಲ ಕೊಡಿಸಿದ್ರಂತೆ. ಅದನ್ನು ನೀವೆಲ್ಲ ಮಗಳಿಗೆ ಕೊಡಿಸ್ತೀರಿ, ನನಗೇನು ಕೊಡಿಸೋದಿಲ್ಲ ಅಂತೇಳಿ ಆ ರೀತಿ ಸ್ವಲ್ಪ ಮನಸ್ತಾಪ ಮಾಡಿಕೊಂಡು ಸಬ್ಸಿಕ್ವೆಂಟ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಸೊ ವಿವರವಾದ ತನಿಖೆಯನ್ನು ಕೈಗೊಳ್ತಾರೆ. ಸರ್, ಇವರೇನೋ ತಿರುಪತಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ, ಆ ಸಮಯದಲ್ಲೇನೋ ದೂರಲ್ಲಿ ಆ ಥರದ ವಿಷಯಗಳನ್ನು ಕಂಡು ಬಂದಿಲ್ಲ. ತನಿಖೆ ಟೈಮಲ್ಲಿ ನಾವು ಪರಿಶೀಲನೆ